ನಿಂದು. ಬಸ್ತಿ ಊರಿದು ಬಲರಾಮ, ಬಸ್ತಿ ಊರಿ ಬಲರಾಮ ಇದಾನಲ್ಲ, ಅವನ ಮೊಮ್ಮಗ ಇವನು. ಓ, ಬಸ್ತಿ ಓರಿ ಬಲರಾಮನ ಮೊಮ್ಮಗ ಇವನು ಭೀಮಾ. ಭೀಮಾ ಇದೇನಾಗಿದೆ ಸರ್? ನಕ್ಲಿನ್ ಟೆಂಡನ್ ಅಂತ ಹೇಳ್ಬಿಟ್ಟು ನರ ಬೆಳ್ಕೊಂಡಿತ್ತು. ಸೊ ಇದು ಇದು ನೋಡಿ ಗೊರ್ಸಿ ಕಡೆ ಬಂದಿದೆ. ಇವಾಗ ಇದನ್ನೇ ಗೊರ್ಸ್ ಮಾಡ್ಕೊಂಡಿದ್ದಾನೆ ಇದನ್ನ. ಸರಿ, ಸ್ವಲ್ಪ ಕೆಟ್ಟಿದಾನ. ಈಗ ಮನುಷ್ಯನಿಗೆ ಬದುಕೋಕೆ ಎಷ್ಟು ಹಕ್ಕಿದೆ, ಪ್ರಾಣಿಗಳು ಬದುಕೋಕ್ಕೂ ಅಷ್ಟೇ ಹಕ್ಕಿದೆ ಭೂಮಿ ಮೇಲೆ. ಈಗ ಕುಂಟ ಉಟ್ಬಿಟ್ಟಿರ್ತಾನೆ, ಅವನ್ನ ತಗೊಂಡೋಗಿ ನದಿಗೆ ಎಸ್ಬಿಡ್ತಾರ ಮಕ್ಕಳನ್ನ. ಖಂಡಿತ ಇಲ್ಲ. ಇದು ಕೊಡೋ ಸಗಣಿ ಗಂಜಲ, ಹಳ್ಳಿಗಾರ್ ಕೊಡೋ ಸಗಣಿ ಗಂಜಲಕ್ಕೆ ಬೆಲೆ ಕೊಟ್ಟಕ್ಕಾಗಲ್ಲ. ಇದಕ್ಕೆ ಇದು ನೈಸರ್ಗಿಕವಾಗಿ ಬಂದಿರೋದು, ನಾವು ಅಕ್ಸೆಪ್ಟ್ ಮಾಡ್ಕೊಳ್ಳೇಬೇಕು. ಹೌದು. ಹಂಗಂದ್ಬಿಟ್ಟು ನಾವು ಅದು ಇವಾಗ ಪೂಜನೀಯ ಸ್ವಭಾವದಲ್ಲಿ ನಾವು ನೋಡಿದಾಗ ಹಿಂದೂ ಸಂಪ್ರದಾಯದಲ್ಲಿ ಅದನ್ನ ನಾವು ಕಟ್ಕೆಗೆ ಹೆಂಗ್ ಕೊಡಕ್ಕಾಗುತ್ತೆ? ಯಾವ ತರ ಮನ್ಸು ಬರುತ್ತೆ? ಈಗ ನಿಸ್ವಾರ್ಥ. ನಮಸ್ಕಾರ ನನ್ನ ರೈತ ಮಿತ್ರ, ನಿಮ್ಮೆಲ್ಲರಿಗೂ ನೈಸರ್ಗಿಕ ಬದುಕು ಚಾನೆಲ್ಗೆ ಸ್ವಾಗತ, ಸುಸ್ವಾಗತ. ಈಗ ರೀಸೆಂಟ್ ಆಗಿ ತೀರೋದಂತ ಬಸ್ತಿ ಓರಿಯ ಮೊಮ್ಮಗ ಇಲ್ಲಿದ್ದಾನೆ. ಬನ್ನಿ ಆ ಮೊಮ್ಮಗನ ನೋಡೋಣ ಯಾವ ತರ ಇದ್ದಾನೆ ಅಂತ. ಆ ಮೊಮ್ಮಗನ ಹೆಸರು ಭೀಮಾ ಅಂತ. ಬನ್ನಿ ಆ ಭೀಮನ ಪರಿಚಯ ಮಾಡಿಸ್ಕೊಡ್ತೀನಿ ನಿಮ್ಮೆಲ್ಲರಿಗೂ. ಸರ್ ನಮಸ್ತೆ, ನನ್ನ ಹೆಸರು ಚೇತನ್ ಅಂತ. ನಮ್ದು ರಾಮನಗರ ಡಿಸ್ಟ್ರಿಕ್ಟು, ಕನಕಪುರ ತಾಲೂಕು, ಹುಣಸನಹಳ್ಳಿ ಪೋಸ್ಟು, ಹುಣಸನ ಕೋಡಿಹಳ್ಳಿ ವಿಲೇಜು. ಸೊ ನಮ್ಮದು ಉದ್ದೇಶ ಹಳ್ಳಿಕಾರ್ ಬ್ರೀಡ್ ಕನ್ಸರ್ವೇಷನ್ನು, ಸಂರಕ್ಷಣೆ, ತಳಿ ಸಂರಕ್ಷಣೆ. ಹಳ್ಳಿಕಾರ್ ಹಸುಗಳದ್ದು, ಹಳ್ಳಿಕಾರ್ ಏನು ತಳಿ ಇದೆ ಅದ್ರದ್ದು ಅತಿ ಹೆಚ್ಚು ಕ್ಯಾರೆಕ್ಟರಿಸ್ಟಿಕ್ಸ್ ನ ತಗೊಂಡಿರ್ತಕ್ಕಂಥ ತಳಿನ ಆಯ್ದು ಎಕ್ಕಿ ತೆಗೆದು ಉಳಿಸ್ತಕ್ಕಂಥ ಕೆಲಸನ ಮಾಡ್ತಾ ಇದ್ದೀನಿ. ಸೊ ಈಗ ಏನಾಗ್ತಿದೆ ಅಂದ್ರೆ ಇದು ಅಳಿವಿನ ಅಂಚಿನಲ್ಲಿ ಹೋಗುವಂತ ಸ್ಥಿತಿ ಕಾಣಿಸ್ತಿದೆ ನಮ್ಗೆ. ಹೌದು, ಖಂಡಿತ. ಸೊ ಸರ್ಕಾರದವರು ಇವಾಗ ಏನ್ ಮಾಡ್ಬೇಕು ಅಂತಂದ್ರೆ, ಹಳ್ಳಿಕಾರ್ ಹಸುಗಳು ಸಾಕೋರ್ಗೆ ಇವಾಗ ಸರ್ಕಾರದಿಂದ ನೀಮ್ ಲೇಪಿತ್ ಯೂರಿಯಾ, NH3 ಅಮೋನಿಯಾ ಕೊಡ್ತಾ ಇದಾರೆ ಅಲ್ವಾ, ಫರ್ಟಿಲೈಸರ್ಸ್ ಕೊಡ್ತಾರೆ, ಕೆಮಿಕಲ್ ಫರ್ಟಿಲೈಸರ್ಸ್. ಅದ್ರ ಬದಲಾಗೆ ಮನೆಗೆ 2 ಹಳ್ಳಿಕಾರ್ ಹಸುಗಳು ಸಾಕಿದ್ರೆ 2,000 ಎಕ್ಸ್ಪೆಂಡಿಚರ್ ಕೊಡ್ತೀನಿ ಅಂತ ಹೇಳಿದ್ರೆ ಪ್ರತಿಯೊಬ್ಬ ರೈತನು 2 ಹಳ್ಳಿಕಾರ್ ಹಸುಗಳು ಸಾಕ್ತಾನೆ. ಅಲ್ಲಿಂದನೂ ಕೂಡ ತಳಿ ಸಂರಕ್ಷಣೆ ಆಗುತ್ತೆ. ಖಂಡಿತ ಸರ್, ಒಳ್ಳೆ ಉದ್ದೇಶ. ಈಗ ಯಾಕೆ ಕೆಮಿಕಲ್ ಫರ್ಟಿಲೈಸರ್ಸ್ ತಗೊಳ್ದೆ ಅವರು ಹಳ್ಳಿಕಾರ್ ಹಸುಗಳನ್ನ ಸಾಕಿ 2 ಅಂತ ಹೇಳಿದ್ರೆ ಅಲ್ಲಿ ಬರ್ತಕ್ಕಂಥ ಕೊಟ್ಟಿಗೆ ಗೊಬ್ಬರ, ಗಂಜಲ ಎಲ್ಲ ಪೂರ್ತಿ ಅವ್ರ ಜಮೀನಿಗೆ ಹಾಕೋಬಹುದು. ಅವ್ರೇನು ಕೆಮಿಕಲ್ ಫರ್ಟಿಲೈಸರ್ಸ್ ಅಗತ್ಯತೆನೇ ಇಲ್ಲ. ಸರ್ಕಾರದವರು ಆ ಫ್ಯಾಕ್ಟರಿ ಜೊತೆ ಟೈಅಪ್ ಆಗೋ ಬದಲು ರೈತರ ಜೊತೆ ಟೈಅಪ್ ಆದ್ರೆ ಚೆನ್ನಾಗಿರ್ತದೆ. ಅವಾಗ ಹೊಂದಾಣಿಕೆಯಲ್ಲಿ ಹೋಗಿದ್ರೆ ಸೊ 2 ಡೆವಲಪ್ಮೆಂಟ್ ಚೆನ್ನಾಗಿರ್ತದೆ. ಈಗ ಮೊದ್ಲು ಹೆಂಗೆ ಅಂದ್ರೆ ಮನೆಗೊಂದು ಮರ, ಊರಿಗೊಂದು ವನ ತರ. ಸೊ ಈಗ ಏನ್ ಮಾಡ್ಬೇಕು ಅಂದ್ರೆ, ಮನೆಗೊಂದು ಹಸು ಹಳ್ಳಿಕಾರ್ ಹಸು, ಊರಿಗೊಂದು ಹಳ್ಳಿಕಾರ್ ಓರಿ, ಆ ತರ ಮಾಡಿದ್ರೆ ತಳಿ 100% ಜಾಸ್ತಿ ಹೆಚ್ಚಾಗಿ ಸಂಖ್ಯೆ ದ್ವಿಗುಣ ಆಗಿ ತಳಿ ಸಂರಕ್ಷಣೆ ಅದರಿಂದ ಹೆಚ್ಚಾಗುತ್ತೆ ಅಂತ ಹೇಳ್ತೀನಿ. ಸೊ ಇವಾಗ ನೋಡಿ ಏನಾಗ್ತಿದೆ ಅಂದ್ರೆ, ಮೊದಲೆಲ್ಲ ಹೆಂಗಿತ್ತು ಅಂದ್ರೆ ಮನೆಗೆ 2 ನಾಟಿ ಹಸುಗಳು, ಊರಿಗೊಂದೊಂದು ಓರಿ, ಅಥವಾ 2 ಹಳ್ಳಿಗೆ ಒಂದು ಓರಿ. ಇವಾಗ ನಮ್ಮ ಮುಗಿಗೂಡೊಂದು ದುಡ್ಡಿನಲ್ಲಿ ಒಂದು ಓರಿ ಇದೆ, ಕೆಳಗಡೆ ಇನ್ನೊಂದು ದುಡ್ಡಿನಲ್ಲೂ ಒಂದು ಓರಿ ಇದೆ, ಗೊಲ್ರ ದುಡ್ಡಿನಲ್ಲಿ ಒಂದು ಓರಿ ಇದೆ. 1 ಕಿಲೋಮೀಟರ್ ವ್ಯಾಪ್ತಿನಲ್ಲಿ 3 ಓರಿ ಇದೆ ಇವಾಗೂ ಕೂಡ. ಅವಾಗೂ ಇತ್ತು, ಇವಾಗೂ ಇದೆ. ಸೊ ಈ ತರ ಬೇರೆ ಪ್ರದೇಶಗಳಲ್ಲಿ ಇದ್ದು ಇವತ್ತು ಕಾಣೆಯಾಗಿದೆ. ಸೊ ಹಂಗೆ ಪ್ರತಿಯೊಂದು ಹಳ್ಳಿಗೆ ಒಂದು ಓರಿ, ಮನೆಗೆ ಒಂದು ನಾಟಿ ಹಸು, ಹಳ್ಳಿಕಾರ್ ಹಸು ಇದ್ರೆ ದೇಶ ಸಮೃದ್ಧಿಯಾಗಿ ನಡ್ಕೊಂಡು ಹೋಗುತ್ತೆ ಅನ್ನೋದ್ರಲ್ಲಿ ಸುಳ್ಳಿಲ್ಲ. ತಳಿನೂ ಕೂಡ ಸಂಖ್ಯೆ ಜಾಸ್ತಿ ಆಗುತ್ತೆ. ಸೊ ಇದ್ರ ಮಹತ್ವನ ತಿಳ್ಕೊಂಡಾಗ ಅದನ್ನ ಉಳಿಸೋಕು ಜನ ಪ್ರಯತ್ನ ಪಡ್ತಾರೆ. ಈಗ ಹೇಳ್ದನಲ್ಲ ನಾನು, ಸರ್ಕಾರದವರು ಬೇಡದಿರೋದಕ್ಕೆ ಸುಮ್ಮನೆ ದುಡ್ಡು ಕೊಡ್ತಾರೆ ಹೊರತು ಬೇಕಾಗಿರೋದನ್ನ ಯೋಜನೆಗಳನ್ನ ಕಾರ್ಯರೂಪಕ್ಕೆ ತತ್ತಿಲ್ಲ ಅವರು. ಈಗ ಒಬ್ಬ ರೈತ 2 ಹಸುಗಳು ಸಾಕ್ಬೇಕು ಅಂದ್ರೆ ಖರ್ಚಿನ ನಿರ್ವಹಣೆ ತುಂಬಾ ಇದೆ ನಮ್ಗೆ. ಇದು ನೋಡಿ, ನನಗೆ 10-12 ಹಸುಗಳಿಗೆ ವರ್ಷಕ್ಕೆ ತುಂಬಾ ಎಕ್ಸ್ಪೆಂಡಿಚರ್ ಇದೆ. ಸೊ ಇದು ನಮ್ಮ ಸೇವೆ, ಸರ್ವಿಸ್ ಮಾಡ್ತಾ ಇರೋದು. ತಳಿ ಸಂರಕ್ಷಣೆಯಲ್ಲಿ ಇದು ಚಾಲೆಂಜಿಂಗ್ ನಮ್ಗೆ. ಈಗ ಸರ್ಕಾರದ ರೈತರಿಗೆ ಇವಾಗ ಮಹಿಳೆಯರಿಗೆ 2,2 ಸಾವಿರ ಆಗ್ತಿದಾರಲ್ವಾ, ಅದ್ರ ಬದಲಾಗಿ ರೈತರಿಗೆ 2,2 ಸಾವಿರ ಹಸುಗಳು ಸಾಕೋರು ಕೊಟ್ರೆ ತಳಿ ಉಳಿಸ್ತಾರೆ, ಅದ್ರ ಕೊಟ್ಟಿಗೆ ಗೊಬ್ಬರ ಉಳಿಸ್ತಾರೆ. ಈಗ 2,000 ಅಲ್ಲಿ ಕೊಡೋ ಬದಲು ಇಲ್ಲಿ ಕೊಟ್ಟಾಗ NH3 ಅಮೋನಿಯಾ ಏನು ಫ್ಯಾಕ್ಟ್ರಿಯಿಂದ ಅವ್ರು ಟೈಅಪ್ ಆಗಿದ್ದಾರೆ ಅದು ಸ್ಟಾಪ್ ಮಾಡಿ ಕೆಮಿಕಲ್ ಫರ್ಟಿಲೈಸರ್ಸ್ ನಿಲ್ಲಿಸ್ಬಿಟ್ರೆ ಜನ ಹಸುಗಳು ತಗೋತಾರೆ 100%. ಯಾಕಂದ್ರೆ ಬೇಕಲ್ಲ ಭೂಮಿಗೆ, ಏನಾದ್ರು ಗೊಬ್ಬರ ಹಾಕ್ತಿರ್ತಾನೆ, ಭೂಮಿ ಬೆಳೀತದೆ, ಬೆಳೆ ಏನು ಇಲ್ಲ ಅಂತಂದ್ರೆ ಏನು ಬೆಳೆಯಲ್ಲ. ಸೊ ನಾವಿವಾಗ ನೋಡಿ 10 ಹಸುಗಳಿದ್ ಏನ್ ಸಗಣಿ ಗೊಬ್ಬರ ಸಿಗುತ್ತೆ ಹೊಲಗಳಿಗೆಲ್ಲ ನಾವು ಅದನ್ನೇ ಯೂಸ್ ಮಾಡೋದು. ನಾವು ಇವತ್ತಿನವರೆಗೂ ಕೆಮಿಕಲ್ ಫರ್ಟಿಲೈಸರ್ಸ್ ಆಗ್ಲಿ, ಪೆಸ್ಟಿಸೈಡ್ಸ್ ಆಗ್ಲಿ ಯಾವ್ದು ಯೂಸ್ ಮಾಡಿಲ್ಲ. ಸೊ ನಮ್ಗೆ ಈ NH3 ಅವ್ರು ಕೊಡೋದು ಅದು ಅಗತ್ಯತೆನೂ ನಮ್ಗಿಲ್ಲ. ಸೊ ಹಂಗೆ ಪ್ರತಿಯೊಬ್ರು ಕೂಡ ಇದ್ರ ಮಹತ್ವ ತಿಳ್ಕೊಂಡು ಮನೆಗೆ 2 ಹಳ್ಳಿಕಾರ್ ಹಸುಗಳು ಇಟ್ಕೊಂಡು ಸಾಕಿ ಅದ್ರ ಬಾಂಧವ್ಯದಿಂದ ಸಾಕಿ ಅದು ತಳಿ ಸಂರಕ್ಷಣೆ ಮಾಡ್ಬೇಕು ಅಂತ ಒಂದು ನಮ್ಮ ಏನು ಕಳಕಳಿ ಮನವಿ ಮಾಡ್ಕೊಳ್ತೀನಿ ಎಲ್ಲರದ್ದು. ಒಳ್ಳೆ, ನಿಜವಾಗ್ಲೂ ಸರ್ ಒಳ್ಳೆ ವಿಚಾರ ಹೇಳಿದ್ರೆ. ಸರ್ ಈಗ ಇದ್ರದ್ದು ಯಾವ್ದಾರ ಕರುಗಳು ಇದೆಯಾ ಸರ್ ಇಲ್ಲಿ ನಿಮ್ಮಲ್ಲಿ? ಅದ್ಯಾವ್ದು ಸರ್, ಅದೇನಕ್ಕೆ ಸರ್ ಹತ್ರ ಕೂತ್ಕೊಂಡಿದೆ ಅಲ್ಲೊಂದು? ಸರ್ ಅದು ಭೀಮಾ ಅಂತ ಹೆಸರಿಟ್ಟಿದ್ದೀನಿ ಅವನ್ಗೆ. ಭೀಮಾ ಅಂತ ಹೆಸರಿಟ್ಟಿದ್ದೀನಿ. ಭೀಮಾ ಅಂತ ಭೀಮಾ ಅಂತ ಇಟ್ಟಿದ್ದೀನಿ. ಈ ಬಸ್ವಿ ಮಗ, ಇದು ಬಸ್ವಿ, ಬಸ್ವಿಯ ಮಗ ಭೀಮಾ. ಭೀಮಾ ಇವನು
10ರಿಂದ 11 ತಿಂಗಳು ವ್ಯಾಪ್ತಿ ಇದು ಏಜ್ ವಯಸ್ಸಲ್ಲಿ ನಡೀತಿದ್ದಾನೆ ಇದಕ್ಕೆ. ಸೊ ಇವನೇನ್ ಮಾಡ್ತು ಅಂದ್ರೆ ಹುಟ್ಟಾಗೇನೆ ಈ ಪ್ರಿಂಟ್ ಲೆಗ್ ಅಲ್ಲಿ ಎಡಗಡೆ ನೆಕ್ಲಿಂಗ್ ಟೆಂಡನ್ ಅಂತ ಆಯ್ತು. ನಕ್ಲಿಂಗ್ ಟೆಂಡನ್ ಅಂತ. ಸೊ ನಾನು ಕೆಲವು ಡಾಕ್ಟರ್ಗಳನ್ನ ಸಂಪರ್ಕಿಸ್ದೆ. ನಮ್ಮ ಸ್ನೇಹಿತರು ದರ್ಶನ್ ಅವರು ನ್ಯಾಚುರಲ್ ಡಿಫೆಕ್ಟ್ಸ್ ಅದು, ನಾವೇನಾದ್ರು ಆಪರೇಟ್ ಮಾಡಿ ಸಕ್ಸಸ್ಫುಲ್ ಆಗಲ್ಲ, ಇನ್ನೂ ಡಿಫೆಕ್ಟ್ ಆಗ್ಬಿಡುತ್ತೆ, ಹಳ್ಳಿಕರ್ಗೆ ಅದನ್ನೇ ಗೊರಸ್ ಮಾಡ್ಕೊಂಡು ನಡೀತದೆ, ಆ ಸಾಮರ್ಥ್ಯ ಇದೆ, ಅದಕ್ಕೆ ನ್ಯಾಚುರಲ್ ಆಗಿ ಇರ್ಲಿ, ತೊಂದರೆ ಇಲ್ಲ ಅಂತ ಹೇಳಿದ್ರು. ತುಂಬಾ ಜನ ಕಸಾಯಿ ಖಾನೆಗೆ ಕೊಟ್ಬಿಡು, ಯಾಕೆ ಇವನ್ನೆಲ್ಲ ಮಡಿಕೊಂಡಿದೀನಿ ಅಂತ ನಕ್ಲಿಂಗ್ ಟೆಂಡನ್ ಅಂತ ಹೇಳ್ಬಿಟ್ಟು ನರ ಬೆಳ್ಕೊಂಡಿತ್ತು. ಸೊ ಇದು ನೋಡಿ ಗೊರಸಿ ಈ ಕಡೆ ಬಂದಿದೆ. ಇವಾಗ ಇದನ್ನೇ ಗೊರಸ್ ಮಾಡ್ಕೊಂಡಿದ್ದಾನೆ. ಇದನ್ನ ಸ್ವಲ್ಪ ಕೆಟ್ಟಿದ್ದಾನೆ, ಹಾಲ್ ಬಿಟ್ಟಿದ್ದಾನೆ. ಇವನು ಜಾಸ್ತಿ ಹೊತ್ತು ನಿಂತ್ಕೊಳಕ್ ಆಗಲ್ಲ, ಬಾಡಿ ವೆಯ್ಟ್ ಹಾಕೊಂಡು 1-2 ಅವರ್ ಗ್ರೇಸಿಂಗ್ ಮಾಡ್ತಾನೆ, ಒಣಲ್ ಹಾಕ್ತೀನಿ. ಸೊ ಇವನು ಇರೋ ತನಕ ನಮ್ಮ ಕೊಟ್ಟಿಗೆಲಿ ಇರ್ಲಿ ಅಂತ ಹೇಳ್ಬಿಟ್ಟು ಯೋಚನೆ ಮಾಡಿ, ಇವನು ಬಸ್ತಿ ಬ್ಲಡ್ ಲೈನ್, ಇವನು ಬಸ್ತಿ ಊರಿದು ಬಸ್ತಿ ಊರಿ ಬಲರಾಮ ಇದಾನಲ್ಲ, ಅವನ ಮೊಮ್ಮಗ ಇವನು. ಬಸ್ತಿ ಊರಿ ಬಲರಾಮನ ಮೊಮ್ಮಗ ಇವನು, ಭೀಮಾ. ಸೊ ಏನು ನಮ್ಗೆ ಅವ್ನು ಏನ್ ಸಗಣಿ ಗಂಜಲನೆ ಅವ್ನು ನಮ್ಗೆ ಆದಾಯ, ನಮ್ಗೆ ಅವ್ನು ಕೊಡೋ ಸಗಣಿ ಗಂಜಲನೆ ನಮ್ಗೆ ಶ್ರೇಷ್ಠ. ಹೌದು. ಸೊ ನಮ್ಗೆ ಹುಲ್ಲು, ಸ್ವಲ್ಪ ಹುಲ್ಲು ಕೇಳ್ತಾನೆ, ರೆಸ್ಟ್ ಕೇಳ್ತಾನೆ, ನೆರಳಲ್ಲಿ ಮಲ್ಕೋತಾನೆ, ಅವ್ನು ಓಡಾಡ್ತಿದ್ರೆ ಅವ್ನು ಚಂದ ಮನೆ ತುಂಬಾ. ಹೌದು, ಒಂಥರ ದೇವ್ರು ಓಡಾಡ್ದಂಗೆ ಆಗುತ್ತೆ ನಮ್ಗೆ ಅವನಿದ್ರೆ. ಸೊ ಎಲ್ಲೂ ಕಳಿಬಾರ್ದು ಅವನನ್ನ, ಇಲ್ಲೇ ಇರ್ಲಿ ಅಂತ ಹೇಳ್ಬಿಟ್ಟು ಸಾಕ್ತಿದೀನಿ ಇವನ್ನ. ಇವನ್ ತರ ಇನ್ನೊಬ್ಬ ಮಯೂರ ಅಂತ ಇದ್ದಾನೆ, ಅವ್ನು ಸ್ಪೈನಲ್ ಕಾರ್ಡ್ ಡಿಫೆಕ್ಟ್ ಆಗ್ಬಿಟ್ಟಿದೆ. ಅವನು 1 ತಿಂಗಳು ಎದ್ದು ಹಾಲು ಕುಡಿ ನಿಶಕ್ತಿ ಆಗಿದ್ದ. ವಾಲಂಟಿಯರಿಂಗ್ಗೆ ಸಹಾಯ ಮಾಡಿದ್ರು ಒಂದಿಬ್ರು, ಇಬ್ರು. ಇದು ನಿಮ್ಮ ಹತ್ರ ಹುಟ್ಟಿದಲ್ಲ, ಈ ತರ ಇದ್ದಿದ್ದ ನೀವು ತಂದಿದ್ದು? ಇದು ನನ್ನ ಸ್ನೇಹಿತ ಹಾಕೊಂಡೋಗಿದ್ದ, ಶಿವು ಅಂತ ಹೇಳ್ಬಿಟ್ಟು. ಅವಾಗ ನಕ್ಲಿಂಗ್ ಟೆಂಡನ್ ಆಯ್ತು. ಸೊ ಅಲ್ಲಿ ಸ್ವಲ್ಪ ಚಾಲೆಂಜಸ್ ಆಯ್ತು, ಈ ಕಾಲ್ಗೆಲ್ಲ ಸ್ವಲ್ಪ ಗಾಯ ಆಗಿ ನೆಗೆಟ್ಸ್ ಎಲ್ಲ ಆಗಿತ್ತು. ಸೊ ಅದು ನೋಡ್ದೆ ನಾನು ಅಲ್ಲಿಂದ ಹಾಕೊಂಡ್ಬಂದು ಇದನ್ನ ಸ್ವಲ್ಪ ರೆಡಿ ಮಾಡ್ಕೊಂಡೆ. ಇವಾಗ ಚೆನ್ನಾಗಿ ನಡೀತಾನೆ, ಪರವಾಗಿಲ್ಲ. ಇವಕ್ಕೆ ಈಗ ಉರುಳಿ ಪ್ರೋಟೀನ್ ಅಗತ್ಯತೆ ಜಾಸ್ತಿ ಇದೆ ಇದಕ್ಕೆ. ಈ ಸತಿ ಉರುಳಿ ಕಾಯಿಗೋಸ್ಕರ ವೇಟ್ ಮಾಡ್ತಿದೀನಿ. ನೀವು ಚೆನ್ನಾಗಿ ಉರುಳಿ ಹಾಕಿದಿರಾ? ಇಲ್ಲಿ ಉರುಳಿ ಹಾಕಿದೀವಿ, ಇದೆಲ್ಲ ನ್ಯಾಚುರಲ್ ಗ್ರೇಸಿಂಗ್ ಗೆ. ಇದಿಷ್ಟು ನೀವು ನಿಮ್ಮ ಹತ್ರ ಇರುವಂತ ನಾಟಿ ಹಸುಗಳಿಗೆ ನ್ಯಾಚುರಲ್ ಗ್ರೇಸಿಂಗ್ ಗೆ ಅಂತ ಹಾಕಿರೋದು? ಹೌದು, ಖಂಡಿತ. ಸೊ ನೀವ್ ಯಾವ್ದು ಕಟ್ಟಲ್ಲ, ಏನಿಲ್ಲ, ಹಿಂಗ್ ಬಿಟ್ಬಿಡ್ತೀರಾ ಮೈಕೊಂಡಿರಿ ಅಂತ? ಹೌದು ನಿಜಲ್ಲ ಸರ್, ಸೂಪರ್. ಸೊ ಈ ತರ ಹಾಕಿ ಅದಕ್ಕೆ ಈಗ ಇದ್ರ ಹುಳ್ಳಿ ಕಾಯ್ತಾ ಇದ್ರ, ಒಂದ್ ಸ್ವಲ್ಪ ಪೌಷ್ಟಿಕಾಂಶ ಸಿಕ್ಲಿ ಅದಕ್ಕೆ ಅಂತ. ಇದ್ ಮೇಯ್ಕೊಂಡ್ರೆ ನಾನು ಹೊರಗಡೆ ತಗೋಬೇಕು. ಸೊ ನಿಮ್ಗೆ ಈ ತರ ಒಂದಷ್ಟು ಹಸುಗಳನ್ನ ಉಳಿಸ್ಬೇಕು ಅಂತ ಏನಕ್ ಬಂತು ಸರ್? ಆಕ್ಚುಲಿ ಕೆಲವ್ರು ಏನ್ ಮಾಡ್ತಾರೆ ಗೊತ್ತಾ, ಇದನ್ ನಡೆಯಲ್ಲ, ಮಾಡಲ್ಲ, ಅಯ್ಯೋ ನಮ್ ನೋಡಕ್ ಆಗಲ್ಲ ಅನ್ನೋರೇ ಜಾಸ್ತಿ. ಈಗ ಮನುಷ್ಯನಿಗೆ ಬದುಕೋಕೆ ಎಷ್ಟು ಹಕ್ಕಿದೆ, ಪ್ರಾಣಿಗಳು ಬದುಕೋಕು ಅಷ್ಟೇ ಹಕ್ಕಿದೆ ಭೂಮಿ ಮೇಲೆ. ಈಗ ಕುಂಟ ಉಟ್ಬಿಟ್ಟಿರ್ತಾನೆ, ಅವನ್ನ ತಗೊಂಡೋಗಿ ನದಿಗೆ ಎಸ್ಬಿಡ್ತಾರ ಮಕ್ಕಳನ್ನ? ಖಂಡಿತ ಇಲ್ಲ ಸರ್, ನದಿಗೆ ಎಸ್ಬಿಡ್ತಾರ? ಎಸೆಯಲ್ಲ. ಅವ್ನ್ ಕುಂಟನ್ ಕೈಲಿ ಏನು ಆಗಲ್ತೋ, ಅವ್ನ ಎಸ್ರು ಏನ್ ಪ್ರಯೋಜನ, ಏನ್ ಎಸ್ತಿ ಬಿಡ್ಬೇಕು ಅವನ್ನ ಆಕ್ಚುಲಿ. ಆದ್ರೆ ಇವ್ರು ಇದಾರಲ್ಲ, ಇದು ಕೊಡೋ ಗಂಜಲ ಸಗಣಿ, ಇದು ವ್ಯಾಲ್ಯೂ ಬೆಲೆ ಕಟ್ಟಕ್ಕಾಗಲ್ಲ. ಹೌದು, ಇದು ಕೊಡೋ ಸಗಣಿ ಗಂಜಲ, ಹಳ್ಳಿಗಾರ್ ಕೊಡೋ ಸಗಣಿ ಗಂಜಲಕ್ಕೆ ಬೆಲೆ ಕೊಟ್ಟಕ್ಕಾಗಲ್ಲ. ಇದಕ್ಕೆ ಇದು ನೈಸರ್ಗಿಕವಾಗಿ ಬಂದಿರೋದು, ನಾವು ಅಕ್ಸೆಪ್ಟ್ ಮಾಡ್ಕೊಳ್ಳೇಬೇಕು. ಹೌದು, ಹಂಗಂದ್ಬಿಟ್ಟು ನಾವು ಅದು ಇವಾಗ ಪೂಜನೀಯ ಸ್ವಭಾವದಲ್ಲಿ ನಾವು ನೋಡಿದಾಗ ಹಿಂದೂ ಸಂಪ್ರದಾಯದಲ್ಲಿ ಅದನ್ನ ನಾವು ಕಟ್ಕೆಗೆ ಹೆಂಗ್ ಕೊಡಕ್ಕಾಗುತ್ತೆ? ಯಾವ ತರ ಮನ್ಸು ಬರುತ್ತೆ? ಈಗ ನಿಸ್ವಾರ್ಥವಾಗಿ ನನ್ನ ಎಲ್ಲ ನೋಡಿ, ಇವನು ಬ್ರೀಡಿಂಗ್ ಆಗದೆ ಇದ್ರು, ಕೆಲ್ಸಕ್ಕೆ ಆಗದೆ ಇದ್ರು ಅವನ ಕಡೆಯಿಂದ ಏನ್ ಕೊಡ್ತಾನೆ? ಸಗಣಿ ಗಂಜಲ ಕೊಡ್ತಾನೆ ನನಗೆ. ಅದಕ್ಕಿಂತ ಅಮೂಲ್ಯವಾದ ವಸ್ತು ನಮ್ಗೆ ಇನ್ನೇನಿದೆ? ಸಗಣಿ ಗಂಜಲಕ್ಕಿಂತ ಅಮೂಲ್ಯವಾದ ವಸ್ತು ಇನ್ನೊಂದಿಲ್ಲ ಅಲ್ವರಾ? ಖಂಡಿತ. ಸೊ ಅದಕ್ಕಾಗಿ ನಾವು ಪೂಜನೀಯ ಸ್ವಭಾವದಲ್ಲಿ ನೋಡಿದ್ಮೇಲೆ ಅವ್ರು ಏನೇ ಡಿಫೆಕ್ಟ್ಸ್ ಇದ್ರು ಕೂಡ ನಾವು ಸಾಕೋತೀವಿ. ನಾವೆಲ್ಲೂ ಕೂಡ ಸ್ಲಾಟರ್ ಹೌಸ್ಗೆ ಕೊಡುವಂತ ಮಾತೇ ಇಲ್ಲ. ಆ ಯೋಚನೆ ನಮ್ಮ ಮನಸ್ಸಲ್ಲಿ ಮೂಲೆಯಲ್ಲೂ ಕೂಡ ಬರಲ್ಲ. ಹೌದು, ಯಾಕಂದ್ರೆ ಈಗ ಏನಕ್ಕೆ ಆಕ್ಚುಲಿ ಈ ಪ್ರಶ್ನೆ ಕೇಳಿದೆ ಅಂದ್ರೆ ಸರ್, ತುಂಬಾ ಈ ವಿಡಿಯೋ ನೋಡ್ತಿರೋರ್ಗೆ ಸೊ ಈ ತರ ಪ್ರಶ್ನೆಗಳು ಬರುತ್ತೆ. ಸೊ ಅವ್ರ ಪರವಾಗಿ ನಾನ್ ಕೇಳಿದೆ ಅಷ್ಟೇ. ಅದ್ ಖಂಡಿತ ಕರೆಕ್ಟ್ ನೀವ್ ಹೇಳಿದ್ದು. ಯಾಕಂದ್ರೆ ಈಗ ಇದೊಂದು ತುಂಬಾ ಈಗ ಏನಾಗ್ಬಿಟ್ಟಿದೆ ಅಂದ್ರೆ ಸರ್, ಒಂದ್ ಹಳ್ಳಿ ಕಾರು ಅಂದ್ರೆ ಈಗ ಅದಕ್ಕೊಂದು ಎಲ್ಲೋ ರೈತರ ತರ್ತಾರೆ, ಲಕ್ಷಾಂತರ ರೂಪಾಯಿ ಬೆಲೆ ಹೇಳಿ ಸುಮ್ನೆ ಮಾರ್ತಾರೆ. ಇದೊಂಥರ ಬಿಸ್ನೆಸ್ ಆಗ್ಬಿಟ್ಟಿದೆ. ಇಲ್ಲಿ ನೋಡಿದ್ರೆ ಖಂಡಿತ ಗೊತ್ತಾಗ್ತಾ ಇದೆ, ನೀವು ನಿಮ್ಮ ಇಡೀ ಟೈಮು, ಹಣ, ಮತ್ತೆ ಪ್ರತಿಯೊಂದು ಹಳ್ಳಿ ಕಾರ್ಗೆ ಅಂತ ಪ್ರೀತಿ, ಹಣ ಬಿಡಿ ಸೆಕೆಂಡ್ರಿ, ಹೌದು, ನಿಮ್ಮ ಪ್ರೀತಿ, ನಿಮ್ಮ ತ್ಯಾಗ ಮತ್ತೆ ಬಾಂಧವ್ಯ ಹಳ್ಳಿ ಕಾರ್ಗೆ ಅಂತ ಮುಡುಪಾಗಿಟ್ಟಿದ್ರ. ಸೊ ಇದನ್ನ ತುಂಬಾನೇ ಏನ್ ಹೇಳ್ತಾರೆ, ಒಂಥರ ಪುಣ್ಯದ ಕೆಲ್ಸ. ಏನೋ ದೇವ್ರು ನಿಮ್ ಪಾಲಕ್ ಕೊಟ್ಟಿದ್ದಾರೆ. ಆನೆಸ್ಟ್ಲಿ ಹೇಳ್ಬೇಕು ಅಂದ್ರೆ ಎಲ್ಲಾರ್ಗು ಈ ಸೌಭಾಗ್ಯ ಬರಲ್ಲ ಸರ್. ಇದು ಇಲ್ಲ, ನನ್ಗೆ ಇಲ್ಲಿ ತುಂಬಾ ಸಂತೋಷ ಇದೆ, ನೆಮ್ಮದಿ ಇದೆ. ನಿಸ್ವಾರ್ಥವಾಗಿ ಸೇವೆ ಮಾಡ್ತಾ ಇದ್ದೀನಿ. ಹೌದು, ನನ್ಗೆ ಎಷ್ಟೇ ನೋವಿದ್ರು ಕೂಡ ಈ ಕೊಟ್ಟಿಗೆಗೆ ಎಂಟ್ರಿ ಆಗಿದ ತಕ್ಷಣ ನನಗೆ ಎಲ್ಲ ನೋವುಗಳು ಮರೆಯಾಗ್ಬಿಡುತ್ತೆ. ಬಾಂಧವ್ಯ ಜಾಸ್ತಿ ಇದೆ ಹೆಚ್ಚಾಗಿ, ಮನುಷ್ಯನ್ಗಿಂತ ಹೆಚ್ಚಾಗಿ ಹಸುಗಳ ಜೊತೆ ಬಾಂಧವ್ಯ ಜಾಸ್ತಿ ಇಟ್ಕೊಂಡಿದ್ದೀನಿ. ಈ ಗೋಮಾತೆ ಆಶೀರ್ವಾದ ನನಗೆ ಬೇಕು.
ಖಂಡಿತ ಜಗತ್ಗೆ ಬೇಕು, ನನಗೆ ಅನ್ನೋದಕ್ಕಿಂತ ಜಗತ್ಗೆ ಬೇಕು. ಯಾರು ಹೊತ್ತು ಈ ಜನ ಇದನ್ನ ಅರ್ಥ ಮಾಡ್ಕೊಂಡು ಅದ್ ಆಶೀರ್ವಾದ ಕೇಳಿ ಬಯಸ್ತಾರೋ ಅವತ್ತು ನಮ್ ದೇಶ ಗೆಲ್ತದೆ. ಯಾವತ್ತು ಜನ ಇದನ್ನ ಅರ್ಥ ಮಾಡ್ಕೊಳ್ಳದೆ ಸ್ಲಾಟರ್ ಹೌಸ್ ಕಳಿಸ್ತಾರೋ ಅವತ್ತು ನಮ್ ದೇಶ ಸೋಲ್ತದೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಖಂಡಿತ ಸರ್. ಸರ್ ಒಂದೇ ಒಂದ್ ಮಾತು ನನ್ನ ಕಡೆಯಿಂದ ಸರ್, ನಾನು ಆಕ್ಚುಲಿ ಒಬ್ರು ನಾಟಿ ವೈದ್ಯರದು ಒಂದು ವಿಡಿಯೋ ಮಾಡಿದ್ದೀನಿ, ಇದೆ ನನ್ನ ಚಾನೆಲ್ ಅಲ್ಲಿ ಇದೆ, ನಿಮ್ಗೆ ಅವ್ರ ಕಾಂಟ್ಯಾಕ್ಟ್ ನಂಬರ್ ಕೊಡ್ತೀನಿ, ಗಂಗಣ್ಣ ಅಂತ. ಸೊ ಯಾಕಂದ್ರೆ ಅವರು ಈ ನಾಟಿ ವೈದ್ಯನ ಎಲ್ಲಾರ್ಗು ಹೇಳ್ಕೊಡ್ಬೇಕು ಅಂತ ತುಂಬಾನೇ ಇಷ್ಟಪಡ್ತಾ ಇದಾರೆ. ನಿಮ್ಗೆ ಕಲಿಯೋ ಆಸೆ ಇದ್ರೆ ನೀವು ಬೇಕಾದ್ರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಸರ್. ಯಾಕಂದ್ರೆ ನೀವು ಇಷ್ಟ ಹಸುಗಳಿಗೆ ಎಲ್ಲೋ ಒಂದ್ ಕಡೆ ವೈದ್ಯ ಮಾಡೋದಕ್ಕಿಂತ ಸೊ ನೀವೇ ಕಲ್ತ್ಕೊಂಡ್ ಮಾಡಿದ್ರೆ ಇನ್ನೂ ಪಾಪ ಇವಕ್ಕೆ ಇನ್ನೂ ಚೆನ್ನಾಗಿರುತ್ತೆ. ನಾನ್ ಬೇಕಾದ್ರೆ ಅವ್ರ ಕಾಂಟ್ಯಾಕ್ಟ್ ನಂಬರ್ ಕೊಡ್ತೀನಿ. ಈ ವಿಡಿಯೋ ನೋಡೋರು ಯಾರಾದ್ರೂ ಈ ನಾಟಿ ಹಸುಗಳಿಗೆ ವೈದ್ಯ ಅಂದ್ರೆ ಇನ್ನು ಹಳ್ಳಿಕಾರ ಹಸುಗಳಿಗೆ ನಾಟಿ ಔಷಧಿ ಕಲ್ತ್ಕೊಬೇಕು ಅಂದ್ರೆ ಗಂಗಣ್ಣ ಅವ್ರನ್ನ ಸಂಪರ್ಕಿಸಿ, ಇಲ್ಲ ಅವ್ರ ಕೆಳಗಡೆ ಅವ್ರ ನಂಬರ್ ಹಾಕಿರ್ತೀನಿ ಸರ್. ನೀವೆಲ್ಲಾ ಮಾಡೋ ಈ ಎಲ್ಲಾ ಕೆಲ್ಸಕ್ಕೂ ಯಶಸ್ಸು ಸಿಕ್ಲಿ ಸರ್. ಇನ್ನೂ ಈ ತರದ್ದು 100 ಹಳ್ಳಿಕಾರ ಹಸುಗಳನ್ನ ಸಂರಕ್ಷಣೆ ಮಾಡೋ ಅಂತ ಶಕ್ತಿ ಭಗವಂತ ನಿಮಗ್ ಕೊಡ್ಲಿ ಸರ್. ಖಂಡಿತ, ತುಂಬಾ ಥ್ಯಾಂಕ್ಸ್. ನೋಡೋದ್ರಲ್ಲ ರೈತ ಮಿತ್ರ, ಯಾವ ತರ ಇದೆ ಈ ಬಸ್ತಿ ಓರಿಯ ಮೊಮ್ಮಗ ಅಂತ. ಇವತ್ ಪಾಪ ಅವ್ನಿಗೆ ಯಾವ ತರ ಸ್ಥಿತಿ ಆಗಿದೆ ಅಂತ. ಸೊ ಇದನ್ನ ಯಾರೇ ಈ ತರ ಹಳ್ಳಿಕಾರ್ ಸಾಕ್ದವ್ರು ಆ ಒಂದ್ ಸ್ಟಾರ್ಟಿಂಗ್ ಅಲ್ಲೇ ಪಾಪ ಅದಕ್ಕೆ ಕರು ಅದ ಹಾಕ್ದಾಗ ಆ ಎಳೆದ್ರಲ್ಲೇ ಅದಕ್ಕೊಂದ್ ಚಿಕಿತ್ಸೆ ಕೊಡ್ಸಿದ್ರೆ ಇವತ್ತು ಈ ಸ್ಥಿತಿಯಲ್ಲಿ ಇರ್ತಾ ಇರ್ಲಿಲ್ಲ. ನೋಡಿ, ಈ ತರದವ್ರಿಂದನೇ ಇನ್ನೂ ಹೆಚ್ಚೆಚ್ಚು ಹಳ್ಳಿಕಾರು ಉಳಿತಾ ಇರೋದು. ಸೊ ಇವ್ರು ಹೇಳ್ದಂಗೆ ಊರ್ಗೊಂದು ಹೋರಿ, ಮನೆಗೊಂದು ಹಳ್ಳಿಕಾರ ಹಸು ಇಟ್ಕೊಂಡ್ರೆ ಖಂಡಿತ ಯಾವುದೇ ರೋಗ ರುಜಿನ ಏನೂ ಬರಲ್ಲ. ಮತ್ತೆ ನಮ್ಮ ತೋಟಕ್ಕೆ ಯಾವುದೇ ರೀತಿಯಾದಂತ ಒಂದಷ್ಟು ಕೆಮಿಕಲ್ ಹಾಕುವಂತ ಒಂದು ಪ್ರಮೇಯ ಬರಲ್ಲ. ಸೊ ನೈಸರ್ಗಿಕ ಕೃಷಿಯಲ್ಲಿ ಇದು ಒಂದು ತುಂಬಾನೇ ಮುಖ್ಯವಾದ ಅಂಶ. ಯಾರ್ಯಾರಿಗೆ ಈ ತರ ಒಂದು ಹಸು ಸಾಕಾಗುತ್ತೆ ದಯವಿಟ್ಟು ಸಾಕಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನೈಸರ್ಗಿಕ ಬದುಕು ಚಾನಲ್ ಇಂದ ಹೃದಯಪೂರ್ವಕ ವಂದನೆಗಳು. ಸೊ ಇದೇ ತರ ಒಂದಷ್ಟು ಹಳ್ಳಿಕಾರ ಕಂಟೆಂಟ್ ಹುಡುಕ್ತಾ ಇದ್ದೀನಿ. ಸೊ ನಿಮ್ಮಲ್ಲಿ ಯಾವ ತರ ಈ ತರ ಒಂದಷ್ಟು ಹಳ್ಳಿಕಾರಿಂದ ಒಳ್ಳೆ ಕಂಟೆಂಟ್ ಇದ್ರೆ ದಯವಿಟ್ಟು ನನಗೆ ಮೆಸೇಜ್ ಮಾಡಿ, ಖಂಡಿತ ನಿಮ್ಮ ಊರಿಗೆ ಬರ್ತೀನಿ. ಧನ್ಯವಾದಗಳು.